ಚುಪ್ಪಿ, ನಮ್ಮ ಶೂಟಿಂಗ್ ಯಾವ ಲೊಕೇಶನಲ್ಲಿ? ಕುದುರೆಮುಖ KIOCL. ಹಲೋ ಚಿನ್ನ, ಆಮೇಲೆ ಮಾಡ್ತೇನೆ ಕಾಲ್. ಇಲ್ಲಿ ದುಷ್ಟಗ್ರಹಗಳಿವೆ. ಅಲ್ಲ ಮಾರೆ, ಈ ಕಾಡಿನ ಮಧ್ಯೆಯಲ್ಲಿ ಯಾರಿಗೂ ಕೂಡ ನೆಟ್ವರ್ಕ್ ಇಲ್ಲ. ಈ ಮಂಗನಿಗೆ ಯಾವ ಗುಡ್ಡೆಯಲ್ಲಾದರೂ ನೆಟ್ವರ್ಕ್ ಸಿಗ್ತದಲ್ಲ ಮಾರೆ ಪುಂಡಿ ಬೇಯಿಸ್ಲಿಕ್ಕೆ. ಇದು ಜಿಯೋ ಸಿಮ್ ಮಾರೆ, ಎಲ್ಲಿ ಬೇಕಾದ್ರೆ ನೆಟ್ವರ್ಕ್ ಸಿಗುತ್ತೆ. ಓ ಪುಂಡಿ, ನಿಮ್ಮದು ಲವ್ ಸ್ಟೋರಿ ಎಲ್ಲ ಆದರೆ ಸುಮ್ಮನೆ ಕುತ್ಕೊಳ್ತೀರಾ? ಚುಪ್ಪಿ, ನೀನು ಆ ಜಾಗದ ಬಗ್ಗೆ ಸ್ವಲ್ಪ ಹೇಳಂತೆ. ಕುದುರೆಮುಖ ಕಬ್ಬಿಣದ ಅದಿರಿನ ಸಾಮ್ರಾಜ್ಯ. 1969ನಲ್ಲಿ ಕಂಪನಿ ಸ್ಟಾರ್ಟ್ ಆಗಿ ನಮ್ಮ ಸರ್ಕಾರ ಹಾಗೂ ಇರಾನ್ ಜೊತೆ ಸೇರಿ ಸುಮಾರು 30 ವರ್ಷಗಳಷ್ಟು ಐರನ್ ಮೈನಿಂಗ್ ಮಾಡ್ತಾರೆ. ಇದು KGF ಮೂವಿಯಲ್ಲಿ ಉಂಟಲ್ಲ ಹಾಗೆ 2006ಅಲ್ಲಿ ಕಂಪನಿ ಮುಚ್ಚಿಸ್ತದೆ. ಕಂಪನಿ ಉಚಿತ ಯಾಕೆ? ಅದು NGO ಮತ್ತು ಲೋಕಲ್ ಜನರೆಲ್ಲ ಸೇರಿ ಸ್ಟ್ರೈಕ್ ಎಲ್ಲ ಮಾಡಿದ್ರು ಅದಕ್ಕೆ. ಓ ಹಾಗೆ. ಅಲ್ಲಿ ಚಿರತೆಲ್ಲ ಉಂಟಂತೆ ಮಾರೆ, ನೀವು ಆಚೆ ತಿರುಗಬೇಡಿ. ಇನ್ನು ಚಿರತೆದ್ದು ಸಹ ಬಂದದೇ ತಿರುಗಲಿಕ್ಕೆ ಅಂತೆ, ಮತ್ತೆ ತಿರ್ಗದೆ. ನೀನು ಟೆನ್ಷನ್ ಮಾಡಬೇಡ ಮಾರೆ. ಮತ್ತೆಲ್ಲ ಟೆನ್ಷನ್ ಇಲ್ಲ, ಅಲ್ಲಿ ಗಾಡಿ ಇದ್ದಾರಂತೆ, ಹುಡುಕ್ಬೇಕಷ್ಟೇ. ಎಂತ ಹುಡುಕುದ ಮಾರೆ, ಹುಡುಕಿ ಚಿರತೆ ಸಿಗಲಿಲ್ಲ ಆದರೆ ಸಾಕು. ಅವ್ನು ಬರತ್ತು ಸ್ವಲ್ಪ ಜಾಗ್ರತೆ ಮಾರೆ. ಚಿರತೆ 1 ವಾರ ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು, ಅಷ್ಟು ಮಾಂಸ ಉಂಟು ಅದರಲ್ಲಿ. You've arrived at your destination. ಎಂತ ಮಾರೆ, ಮೂವಿ ಅಂತ ಹೇಳಿ ಇಲ್ಲಿ ಭೂತ್ ಬಂಗಲೆ ಕರ್ಕೊಂಡ್ಬಂದೆ ಅಂತ ದೇವರ ಪಾದ ಸೇರಿಸ್ತೀಯಾ? ನೀನೆಂತ ಮಾರೆ, ಎಂತ ಕಿಶದ ಸಾಹಿತ್ಯ ಮಾರೆ? ಎಂತ ಮಾರೆ, ದೇವರ ಪಾದ ಸೇರಿದ್ಮೇಲೆ ವಾಪಸ್ ಬರ್ಲಿಕ್ಕೆ ಆಗ್ತದೆ? ಮತ್ತೆ ಮಾತನಾಡಿ ಮಾರೆ, ಬನ್ನಿ. ಎಲ್ಲಿ ಹೋಗುದ? ನಡಿ ಮಾರೆ. ನಾ ಬರುದಿಲ್ಲ, ನಾನು ಹೋಗ್ತೇನೆ. ಎಲ್ಲ ಎದರಿ ಸಾಯ್ತಾರೆ ಮಾರೆ ಮಕ್ಕಳಾಗಿ. ಏಯ್, ಇದಕ್ಕೆ ಪರ್ಮಿಷನ್ ಇದೆ? ಪರ್ಮಿಷನ್ ಆಲ್ರೆಡಿ ಆಗಿದೆ, ಬಾ. ಜೂಜಾಡ್ಲಿಕ್ಕೆ ಪರ್ಮಿಷನ್ ಬ್ಯಾವರ್ಸಿ. ಹಿರಾಣಿ ಕಾಲ್ ಮಾಡಿದ್ಯಾ? ಬರ್ತಾನಂತ ಹೇಳಿದಲೆ ಮಾರೆ, ಈಗ ನೋಡಿದ್ರೆ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಅವಳೇ ಈ ಲೊಕೇಶನ್ ಸೆಲೆಕ್ಟ್ ಮಾಡಿದ್ರು, ಅವಳೇ ಈಗ ಮಾಡಿದ್ರೆ ಹೇಗೆ? ಮಾಡು ಕಾಲ್ ತೆಗಿಯೋ ತನಕ ಮಾಡು. ಬಾಗಿಲು ಓಪನ್ ಆಗಿದೆ, ಗಾರ್ಡ್ ಇಲ್ಲೇ ಎಲ್ಲಾದ್ರೂ ಇರ್ಬೋದು. ಒಬ್ಬೊಬ್ರು ಒಂದೊಂದು ಕಡೆಗೆ ಹೋಗೋಣ. ಚರಣ್, ನೀನು ಅಲ್ಲಿ ಹೋಗಿ, ನಾನು ಇಲ್ಲಿ ಹೋಗ್ತೇನೆ. ಚಿರತೆ ಜಾಗ್ರತೆ. ಹಿರಣಿಗೊಂದು ಕಾಲ್ ಮಾಡ್ತೀರು ಮಾರೆ, ಲೇಟ್ ಆಯ್ತು. ಹಸಿವು ಆಗ್ತುಂಟು ಮಾರೆ. ಚಿರತೆ ಕೂಡ ಹಸಿವಲ್ಲಿ ಇರ್ಬೋದು, ನೀನು ಸಿಗ್ಬೇಡ ಆಯ್ತಾ? ದೊಡ್ಡ ಜನರಿಗೆ ಬಿಲ್ಡಪ್ ಕೊಟ್ಕೊಂಡು ಬಂದೆ ಮಾರೆ, ಇಲ್ಲಿ ನೋಡಿದ್ರೆ ನಂಗೆ ಹೆದರಿಕೆ ಆಗ್ತಾ ಉಂಟು. ಬೇಗ ಓಡಿ. ದೇವಂಟು ಮಾರೆ, ಒಂದು ನಿಮಿಷ ತಾಳ್ಮೆ. ದೇವಂಟು ಮಾರೆ. ಯಾವ ದೆವ್ವ ಅಂತ ನೋಡುವ ಬನ್ನಿ. ಅಂತ ಹೇಳಿ ನೀವು ಕೇಳಿದ್ರ? ಇಲ್ಲ ದೆವ್ವ ಎಂತ ಇಲ್ಲ ಮಾರೆ, ಬನ್ನಿ. ಯಾಕೆ ಮಾರೆ? ನಿಂಗೆಂತ ಹುಚ್ಚ ಮಾರೆ? ಬೇಡ ಮಾರೆ, ಸುಮ್ಮನೆ ಇರಿ ಮಾರೆ, ಎಂತ ಹುಚ್ಚರಾಗಿ ಎಷ್ಟು ಹೇಳಿದ್ ಮಾರೆ? ಬೇಡ ಮಾರೆ, ಬಾ ಮಾರೆ. ನಿಮ್ಗೆ ಭಯ ಆದ್ರೆ ಇಲ್ಲ ನಿಲ್ಲಿ ಮಾರೆ. ಬೇಡ ಮಾರೆ, ಪ್ಲೀಸ್. ಒಂದ್ ನಿಮಿಷ. ಎಲ್ಲಿದದು? ನನ್ನ ಹಿಂದುಗಡೆ ಹೋಯ್ತು ಮಾರೆ. ಈಗ ಎಲ್ಲಿ? ಅಲ್ಲಿಯಾ? ಆಗುದಿಲ್ವಾ? ಸರ್, ನಾವು ಶೂಟಿಂಗ್ನವರು ಸರ್. ನೀವು ಬಂದ ಉದ್ದೇಶ ನಂಗೆ ಗೊತ್ತುಂಟು, ಆದರೆ ಇಲ್ಲಿ ಶೂಟಿಂಗ್ ಮಾಡೋಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ. ಸರ್, ನಾವು ಪರ್ಮಿಷನ್ ತಗೊಂಡೇ ಬಂದಿದ್ದೀವಿ. ಇಲ್ಲಿ ಆದ ಘಟನೆ ನಿಮಗೆ ಗೊತ್ತಿದ್ರೆ ಇಲ್ಲಿ ತನಕ ಖಂಡಿತ ಬರ್ತಾ ಇರಲಿಲ್ಲ. ಆ ಘಟನೆ ಬಗ್ಗೆ ಯೋಚಿಸಿದ್ರೆ ಈವಾಗಲೂ ಮೈಯೆಲ್ಲ ಜುಮ್ ಅನಿಸುತ್ತೆ. ಆವತ್ತು ಬಂದವರಿಗೂ ಸಹ ಈ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ಫೈನಲಿ ನಮ್ಮ ಟ್ರಿಪ್ದು ಪ್ಲ್ಯಾನ್ ಒಂದು ಸಕ್ಸಸ್ ಆಯ್ತಲ್ಲ ಮಾರೆ. ಇಷ್ಟು ವರ್ಷ ಬರೀ ಪ್ಲ್ಯಾನ್ ಮಾಡಿದ್ದೇ ಆಯ್ತು. ನಾವು ಕರ್ಮದು ಪ್ಲ್ಯಾನ್ ಮಾರಿ ಇವ್ರದ್ದು. ಇದಕ್ಕೆ ತೋಡಲ್ಲಿ ಮೀನು ಹಿಡಿಬೋದಿತ್ತು. 4 ಜನರಲ್ಲಿ ಒಬ್ಬ ಸತ್ತು ಎಷ್ಟೋ ಹೊತ್ತಾಯ್ತು ಮಾರೆ.
ಅವನೆಂತ ಮಲಗ್ಲಿಕ್ಕೆ ಬಂದದ? ನಿಂದೆಂತ ಮಾರೆ ಕಿರಿಕಿರಿ, ಒಂದು ಮಲಗಲಿಕ್ಕೆ ಸಹ ಬಿಡ್ದಿಲ್ಲ ಸಾವು. ಕಮಾನ್ ಗಾಯ್ಸ್, ಜಾಲಿ ಮಾಡಲಿಕ್ಕೆ ಬಂದದ್ದು, ಜಗಳ ಮಾಡಲಿಕ್ಕೆ ಅಲ್ಲ. ಸೂಪರ್ ಪ್ಲೇಸ್ ಅಲ್ಲ, ಒಂದು ನೆಟ್ವರ್ಕ್ ಇಲ್ಲ, ಯಾರ್ದು ರಗಾಲೆ ಇಲ್ಲ. ಲೈಫಲ್ಲಿ ಹೀಗೇನೆ ಇರ್ಬೇಕು ಮಾರೆ. ಈ ಮೊಬೈಲ್ ಎಲ್ಲ ಬರಬಾರ್ದಿತ್ತಂತ, ಜಾಲಿಯಲ್ಲಿ ಇರ್ಬೋದು. ಫ್ಲವರ್ ಇದೆಲ್ಲ ಕಾಲ್ ಕೂಡ ಬರೋದಿಲ್ಲ. ಈ ಪ್ಲೇಸ್ ವೆದರ್ ಎಲ್ಲ ನೋಡುವಾಗ ಇಲ್ಲಿ ಇರುವಂತ ಆಗ್ತದೆ ಮಾರೆ, ಅಲ್ವಾ? ಶೇ, ಎಂತ ಸಾವು ಕಿರಿಕಿರಿ ಮಾರೆ. ನಿಮ್ಮ ಹತ್ರ ಮಾತಾಡಿಲಿ ರೂಟ್ ಮಿಸ್ ಆಯಿತು. ನಾನು ರೈಟಿಗೆ ಹೋಗ್ಬೇಕಿತ್ತು ಮಾರೆ, ಲೆಫ್ಟಿಗೆ ಬಂದುಬಿಟ್ವಿ ನಾವು. ಬ್ರೋ ಸ್ವಲ್ಪ ಗಾಡಿ ನಿಲ್ಲಿಸಂತೆ. ಎಂತಾಯ್ತಾ? ಎಂಥ ಪ್ಲೇಸು ಮಾರ, ಸೂಪರ್ ಉಂಟು. ಎಂತ ಸಾವು ಮಾರೆ, ದೊಡ್ಡ ಭೂತ್ ಬಂಗ್ಲೆ ಇದ್ದಾಗಿದೆ. ಇವತ್ತು ಅವಸ್ಥೆ ಏ, ಇಲ್ಲಿಗೆ ಯಾಕೆ ಬಂದದ್ದು ಮಾರೆ? ಎಂತ ಪ್ಲೇಸ್ ಮಾರೆ, ಓಲ್ಡ್ ಬಿಲ್ಡಿಂಗ್ ಅಂತಲ್ಲ. ಏ ಬೇಡ ಮಾರೆ, ಒಳ್ಳೆ ನಾವು ಅಲ್ಲಿ ಭೂತ್ ಬಂಗ್ಲೆ ಇದ್ದಾಗಿದೆ. ಬಿಡ ಸಾವು. ಏ ಬೇಡ ಮಾರೆ. ನೀನು ಗಾಡಿಯಲ್ಲಿ ಕೂತ್ಕೋ, ಆಮೇಲೆ ಬಾ. ಹಾಂ, ಗಾಡಿಯಲ್ಲಿ ಕುತ್ಕೊಂಡು ಕೊಡು, ನಾನು ಒಬ್ಬನೇ ಕುತ್ಕೊಳ್ಬೇಕಲ್ಲ. ಹಾಂ, ನಾನು ಬರ್ತೇನೆ. ಪ್ಲೀಸ್ ಮಾರೆ, ಬಿಡ ಪ್ಲೀಸ್. ಏ ಬೇಡ ಮಾರೆ. ಪ್ರಸನ್ನ ಸಿಗರೇಟ್ ಉಂಟಾ? ಇಲ್ಲಿಗೆಲ್ಲ ಟ್ರಿಪ್ ಬರ್ತಾರೆ ಮಾರೆ. ನಿಂಗೆ ಕಾರಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದಲ್ಲ. ನೀನ್ ಯಾಕೆ ಮಾರೆ ಅದರ ಸಾಯ್ತಿ? ಇವೊಂದೊಂದು ಕಾರ್ಮ ಮಾರೆ. ಸ್ವಾಮಿ ದೇವರೇ, ಪುನಃ ಬಾ ಮಾರೆ. ಒಂದು ಟ್ಯಾಂಕ್ ಚಂಡಿ ಆಯ್ತಾ? ಏ ಹೆಚ್ಚು ಹೊತ್ತು ಮಾಡಬೇಡಿ ಮಾರೆ, ಬೇಗ ಹೋಗುವ. ಇವತ್ತು ನಿಂತ ಅವಸರ. ಅದೆಂತದ ಚೈನಿ. ಎಂತಕ್ಕೆ ಅದು? ಧೈರ್ಯಕ್ಕೆ, ಒಳ್ಳೆ ಧೈರ್ಯ ಬರ್ತದೆ. ಯಾಕೆ ಬೇಕಾ? ನಿಂದ ಕರ್ಮ. ಎಷ್ಟು ಚೈನ್ ಬಿಸಾಕ್ತೀಯ? ಬ್ಯಾಡ್ಸ್ ಇದ್ದದೇ ಒಂದು ಮರಲ ನಿನಗೆ ಬ್ಯಾವರ್ಸ್ ನಿಲ್ಲ. ಬನ್ನಿರ ಲೇಟ್ ಆಯ್ತಾ? ಹೋಗುವ. ಏ ನಿಮ್ದು ಜಾತ್ರೆ ಸಿಗ್ತದೆ, ನಿಲ್ಲಿರಾ? ಏ ಬನ್ನಿ ಮಾರೆ, ಎಷ್ಟು ಹೊತ್ತಾಯ್ತು ಮಾರೆ. ನೀವೆಂತ ಮಾಡ್ತಿದ್ರಿ ಅಲ್ಲಿ? ಎಷ್ಟು ದೂರ ಹೋಗ್ಲಿಕ್ಕೆ ಉಂಟು ಗೊತ್ತುಂಟಾ? ಈ ಪ್ರಸನ್ನಂಗೊಂದು ಎಂತ ಅವಸರ ಅಂತ. ಬೇಗ ಹೋಗು ಮಾರೆ. ಇವೊಬ್ಬ ಅಲ್ಲ, ಇಲ್ಲಿ ಎಂತ ಉಂಟಂತ ನೀನು ಹೆದರುದು? ಈ ಎಣ್ಣೆ ಹೊಡೆಯೋದ್ರಲ್ಲಿ ಇರೋ ಮಜಾ ಯಾವುದ್ರಲ್ಲಿ ಇಲ್ಲ ಮಾರೆ. ಇದಕ್ಕೆ ಸ್ವಲ್ಪ ಕೋಕ್ ಹಾಕಿ. ಅಷ್ಟೆಲ್ಲ ಪುರ್ಸೋತಿಲ್ಲ ಮಾರೆ. ಏ ಅದು ಡ್ರೈ ನಿಂದು ಪೂಕಿ ಬ್ಯಾವರ್ಸಿ ಕುಡ್ದು ಸಾಯ್, ನನ್ಗೇನು. ಆರ್ಕೆ ಆರ್ಕೆ ಎಂತದ? ಸ್ನಾನ ಆಯ್ತಾ? ಆಯ್ತು ಮಾರೆ. ಸ್ನಾನ ಆಯ್ತಾ ಮಾರೆ ನಿಂದು? ಆಯ್ತು ಮಾರೆ, ಇರು ಬರ್ತೇನೆ. ನಿನಗಿಂತ ಹುಡುಗಿರು ಬೇಗ ಸ್ನಾನ ಮಾಡ್ತಾರೆ ಮಾರೆ. ಈ ಒಂದು ವಹಿವಟ್ಟೆ ಆಗ್ಲಿಲ್ಲ ಮಾರೆ. ಸಾವು ಬಾ ಮಾರೆ. ಎಷ್ಟೊತ್ತ? ನೀನೊಂದೆಂತ ಬ್ಯಾವರ್ಸಿ ಮಾರೆ. ನಿಂಗೆ ಆಗದಿಂದ ಮೊಬೈಲ್ ಹತ್ತುವಾಗ ಲೇಟ್ ಆಗಲಿಲ್ಲ ಸಾವು. ಬಾ ಮಾರೆ. ಸಾವು ನೀನೆಷ್ಟೊತ್ತಿಗೆ ಬರ್ತೀಯ ಅಂತ ನೋಡ್ತೇನೆ. ಚಡ್ಡಿ ಹೋಗ್ಲಿಕ್ಕೆ ಸಂಕಟ ನಿಂಗೆ. ಬೇಗ ಬಾ ಮಾರೆ ಸಾವು. ಅಲ್ಲೇ ಅವ್ರು ಹಾಕ್ಲಿಕ್ಕೆ ಶುರು ಮಾಡಿ ಆಯ್ತು ಕರ್ಮ. ಬೇಗ ಬಾ. ಆರ್ಕೆ ಬಾ ಮಾರೆ. ಇನ್ನೊಂದು ಸ್ಥಾನ ಆಯ್ತಾ ಮಾರ? ಆಗೋಗಿ ಪ್ರಸನ್ನ, ನಂಗೊಂದು ಪೆಗ್ ಮಾರಿ ಬೇರೆ 90 ಆಗೊಂದು. ಬಾ ಮಾರೆ. ನೀನು ಹೋಗಿ ಒಂದು ನೈಟಿ ಆದ್ರೂ ಹಾಕೊಂಡು ಬಾ ಮಾರೆ. ಜಿಮ್ಮಿಗೆ ಹೋಗ್ತಾನೆ ಅಂತ ದೊಡ್ಡ ಸ್ಟೈಲ್ ಮಾಡ್ಕೊಂಡು ಬರ್ತಾನೆ. ನೀನೊಂದು ವಾ ಬ್ಯಾಸ್ಟ್ ಜನ ಮಾರೆ.
ಅದಕ್ಕಿಂತ ಬೇವರ್ಸಿ ಅಂತ ಹೇಳಿ ಬಿಡು, ನನಗೆ ಎಂತ ಬೇಜಾರಿಲ್ಲ. ಹೇಳಿದೆ ನಿಂಗೆ ಅರ್ಥ ನಂಗೆ ಆಗಿಲ್ಲ ಅರ್ಥ ಆಯ್ತು, ಅದಕ್ಕೆ ನಾನು ಹೇಳಿದ್ದು. ನೀನ್ ಯಾವತ್ತು ನನ್ನನ್ನು ಬಿಟ್ಟೋಗೋದಿಲ್ಲ ಅಲ್ಲ? ಗೊತ್ತಿಲ್ಲ, ನಿಂಗಿಂತ ಚಂದ ದುಡ್ಡಿಗೆ ಸಿಕ್ಕಿದ್ರೆ ಹೇಳಿಕ್ಕಾಗಲ್ಲ. ಏ ಆರ್ಕೆ, ಏಯ್ ಸ್ಮೈಲ್ ಸ್ಮೈಲ್. ಎಂತ ಸಾವು ಮಾರ. ಅಯ್ಯ ಇದೆಂತ ಕರ್ಮದ ಬಿಚ್ಚಿ ಮಾರ. ಹಾಕಿರ ಬ್ಯಾವರ್ಸಿಗೆ. ಇವನೆಂತ ಹುಚ್ಚಾರಾಗೆ ಮಾಡುದಾ? ಎಂತಾಯ್ತಾ? ಈ ಬುಕ್ ಎಂತಾನೆ ಬೇರೆನುಂಟಾ? ಎಂತಾಯ್ತಾ? ಒಳಗೆ ಬನ್ನಿ ಮಾತಾಡುವ. ಎಂತಾಯ್ತು ಮಾರಾಯ? ಬನ್ನಿ ಮಾರೆ ಸಾ. ಇವನಿಗೆ ಎಂತಾಯ್ತಾ? ಎಂತದ ಎಂತದ ನಿಂದೆ? ಅವನು ಕರ್ಕೊಂಬ ಮಾರೆ. ಎಂತದ ಮಾರ? ಭೂಕಂಪ ಆಗ್ತಿದೆ ಇಲ್ಲಿ. ಭೂಕಂಪ ಕಾರ್ಮನಿಂದು. ಎಂತ ಮಾರ ಮೆಲ್ಲ. ಬಾಬಾ ಮೆಲ್ಲ ಮಾರ, ಕೈ ಮುರಿಬೋದು ಮಾರ. ಎಂತಾಯ್ತಾ? ಏನಾಯ್ತಾ? ಇದು ಬೊಜ್ಜ ಎಂತ ಮಲ್ಗ. ಶುಭರಾತ್ರಿ. ನಂದು ಮೊಬೈಲ್ ಮಾರ. ಎಂತಾಯ್ತಾ? ಏನು ಮಾತಾಡ್ಲಿಕ್ಕುಂಟಂತ ಒಳಗೆ ಬರ್ಲಿಕ್ಕೆ ಹೇಳಿದಿ? ಗೊತ್ತಾಗ್ತಿಲ್ಲ ಬಸವಣ್ಣ, ಏನಾಯ್ತು? ಆ ಬುಕ್ ಇಲ್ಲಿ ತರಬಾರ್ದಿತ್ತಂತ. ಯಾಕೆ? ಗೊತ್ತಿಲ್ಲ ಪ್ರಸನ್ನ, ಅದೇ ಲೈಫಲ್ಲಿ ಆದದೆಲ್ಲ ಕಾಣಿಸ್ತುಂಟು ಸಾವು. ನಿಮಗೆ ಬುಕ್ ಓದ್ಲಿಕ್ಕೆ ಆಗಿದೆ ಮಾರೆ, ತರ್ಲಿಕ್ಕೆ ಆಗುದಿಲ್ಲ. ಇದೇಳ ಮೆಲ್ಲ ಮಾರ. ಅಲ್ಲ ಮಾರೆ, ಎಂತಾಯ್ತು ನಿಂಗೆ? ಒಳ್ಳೆ ಹುಚ್ಚನಾಗಿ ಆಡ್ತಿದ್ಯಲ್ಲ. ಧನುಷ್ಗೆ ಕಾಲ್ ಮಾಡು. ಹಾ, ಸೈಂಟಿಸ್ಟ್ ಧನುಷ್ಗೆ ಕಾಲ್ ಮಾಡ. ಎಂತಾಯ್ತು ಅವನಿಗೆ? ಕಾಲ್ ಮಾಡ. ಇಷ್ಟೊತ್ತಿಗೆ ಅವ್ರಿಗೆ ಎಂತಕ್ಕೆ ಕಾಲ್ ಮಾಡುದು ಮಾರೆ? ಇವನಿಗೆ ಎಂತ ಹುಚ್ಚಿಡ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಲ್ಲ ಮಾರೆ. ಎಂತ ಹಿಡ್ದಿದೆ ಮಾರೆ. ಶೇ, ಕಾಲ್ ರಿಂಗ್ ಆಗ್ತಿದೆ. ಕಾಲ್ ಕೂಡ ತೆಗಿತಿಲ್ಲ ಮಾರೆ ಅವ. ಶೇ, ಎಂತ ಮಾಡುದು? ಇನ್ನೊಂದ್ಸರಿ ಮಾಡು. ಹಲೋ. ಹಾ, ತಗೊಳ್ಳೋ, ಮಾತಾಡು. ಹಲೋ ಬ್ರೋ. ಎಂತದ ಟೆಲ್ ಮಿ ಬ್ರೋ. ಇವತ್ತೆಂತಾಯ್ತಂದ್ರೆ, ಏನಾಯ್ತು? ಸ್ವಲ್ಪ ಗಾಡಿ ನಿಲ್ಲಿಸಂತೆ. ಏ ಬನ್ನಿ ಮಾರೆ. ಎಂತ ಸಾವು ಮಾರ. ಹೌದಾ? ಏನು ಹೇಳ್ತಿದ್ದೆ ಬ್ರೋ? ವೇಟ್ ನಾ ಚೆಕ್ ಮಾಡಿ ಹೇಳ್ತೀನಿ. ಎಲ್ಲಿ ಕುದುರೆಮುಖ ಗೋಸ್ಟ್ ಹೌಸಾ? ವೇಟ್ 1 ಸೆಕೆಂಡ್. ಬ್ರೋ, ಇದಕ್ಕೆ 2 ಥಿಯರಿ ರಿಲೇಟೆಡ್ ಇದೆ. ಫಸ್ಟ್ ಒನ್, ದ ಸಿಂಪ್ಸನ್ಸ್ ಪ್ರೆಡಿಕ್ಷನ್. ಇದು ಒಂದು ಕಾರ್ಟೂನ್. 1989ನಲ್ಲಿ ಈ ಕಾರ್ಟೂನ್ ಸ್ಟಾರ್ಟ್ ಮಾಡಿ ಇದು ಟೋಟಲ್ 36 ಸೀಸನ್ 790 ಎಪಿಸೋಡ್ ಇದೆ. ಮಿನಿಪಾಂಡ್ ಈ ಸ್ಟೋರಿಯನ್ನು ಸ್ಟಾರ್ಟ್ ಮಾಡಿ ಟೋಟಲ್ 142 ರೈಟರ್ಸ್ ಆ ಸ್ಟೋರಿಯನ್ನು ಬರೆದಿರುತ್ತಾರೆ. ಬಟ್ ಸಮ್ ಎಪಿಸೋಡ್ಸ್ ರಿಯಲ್ ಫ್ಯೂಚರ್ ಅನ್ನು ಪ್ರೆಡಿಕ್ಟ್ ಮಾಡಿದೆ. ವಿಚಿತ್ರ ಏನಂದ್ರೆ ಅದರಲ್ಲಿ ಕೆಲವು ಸ್ಟೋರಿ ಎಲ್ಲ ರಿಯಲ್ ಆಗಿ ಆಗಿದೆ. ಅದೇ ರೀತಿ ನಿನ್ನ ಲೈಫ್ನ ಬಗ್ಗೆ ಸಹ ಯಾರಾದರೂ ಆ ಸ್ಟೋರಿ ಬರೆದಿರಬಹುದು. ಅದು ನಿನ್ನ ಲೈಫಲ್ಲಿ ಕೂಡ ಆಗಿನೇ ಆಗಿರ್ಬೋದು. ಸೆಕೆಂಡ್ ಒನ್, ಪ್ಯಾರಲಲ್ ಲೈಫ್. ಈ ಥಿಯರಿಯ ಪ್ರಕಾರ ನಿನ್ನ ಲೈಫಲ್ಲಿ ಏನಾದರೂ ಆಗಿದ್ರೆ ಸೇಮ್ ಟು ಸೇಮ್ ಇನ್ನೊಬ್ಬರ ಲೈಫಲ್ಲಿ ಕೂಡ ಆಗಿರ್ಬೋದು. ಬ್ರೋ, ಒಂದು ಹೇಳ್ತೇನೆ, ಈ ಜಗತ್ತಲ್ಲಿ ತುಂಬಾ ವಿಸ್ಮಯಗಳು ನಡೀತಾ ಇದೆ. ಪ್ಯಾರಲಲ್ ಲೈಫ್ ಎಲ್ಲರ ಜೀವನದಲ್ಲಿ ಕೂಡ ಆಗಿರ್ಬೋದು. ಯಾರಿಗೊತ್ತು ಹೇಳು? ವೇಟ್, ಆ ಬುಕ್ ಅಲ್ಲ ತಾನೆ?
ಅಮ್ಮ ಒಂದು ಕತೆ ಹೇಳಿ ಅಮ್ಮ. ಕತೆಯ ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅಮ್ಮ ನಮಗೆ ರಾಜಂದು ಕತೆ ಬೇಡ, ನಮಗೆ ಭೂತದ ಕತೆ ಹೇಳಿ. ಭೂತದ್ದು ಕತೆ ಹೇಳಿದ್ರೆ ನಿಮಗೆ ಭಯ ಆಗುದಿಲ್ವಾ? ಇಲ್ಲ, ನಮಗೆ ಭಯ ಆಗುದಿಲ್ಲ. ಹಾಗಾದ್ರೆ ಕತೆ ಅಲ್ಲ, ಬುಕ್ಕಿನ ಬಗ್ಗೆ ಹೇಳ್ತೇನೆ. ಯಾವುದು ಬುಕ್ ಅಮ್ಮ? ಡೆವಿಲ್ಸ್ ಬುಕ್. ಡೆವಿಲ್ಸ್ ಬುಕ್. ಆ ಬುಕ್ಕನ್ನು ದೆವ್ವಭೂತಗಳು ಒಟ್ಟಿಗೆ ಸೇರಿ ಬರೆಯುವುದು ಅಂತ ಕೆಲವು ಜನರ ನಂಬಿಕೆ ಇದೆ. ಆ ಬುಕ್ಕನ್ನು ಯಾರು ಓದಿದ್ದಾರೆ ಅವರು ಇಲ್ಲಿಯವರೆಗೆ ಯಾರೂ ಜೀವಂತವಾಗಿ ಇಲ್ಲ. ಆ ಬುಕ್ಕಲ್ಲಿ ಏನು ಬರೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಬುಕ್ ಕತ್ತಲ ಜಗತ್ತಿನಲ್ಲೇ ಆತ್ಮಗಳ ಸಂಖ್ಯೆ ಜಾಸ್ತಿ ಆದಾಗ ಎಲ್ಲ ದೆವ್ವಗಳು ಸೇರಿ ಬರೆಯೋದು ಅಂತ ಕೆಲವರ ನಂಬಿಕೆ. ನನ್ನ ಅಜುಮ್ಷನ್ ಕರೆಕ್ಟ್ ಆಗಿದ್ರೆ ಯಾರು ಆ ಬುಕ್ಕನ್ನು ಓದ್ತಾರೆ, ಯಾರು ಆ ಬುಕ್ಕನ್ನು ಓದ್ತಾರೋ ಅವರ ಲೈಫ್ ಸ್ಟೋರಿ ಸಹ ಆ ಬುಕ್ಕಲ್ಲಿ ಬರಬಹುದು. ನಾನಾಗಿದ್ರೆ ನಂದು, ನೀನಾಗಿದ್ರೆ ನಿಂದು. ಬಟ್ ಇದು ಖಾಲಿ ನನ್ನ ಒಪಿನಿಯನ್ ಅಷ್ಟೇ. ಬಟ್ ಹಾಗೆ ಆಗಿದ್ರೆ ಅದಕ್ಕೆ ಯಾರೆಲ್ಲ ಸಂಬಂಧಪಟ್ಟಿರುತ್ತಾರೆ ಅವರು ಯಾರೂ ಉಳಿಯುವುದಿಲ್ಲ. ಹೌದಾ? ಹೀಗೆಲ್ಲ ಉಂಟಾ? ಈಗ ಅವನಿಗೆ ಸಹ ಗೊತ್ತಾಯ್ತಲ್ಲ ಮಾರೆ, ಈಗ ಅವನ್ ಸಹ ಸಾಯ್ತಾನೆ. ನೀನ್ ಯಾಕೆ ಸುಮ್ಮನೆ ಇದಕ್ಕೆ ತಲೆಬೇಸಿ ಮಾಡ್ತಿದ್ಯಾ? ನೀನ್ ಸುಮ್ಮನೆ ಮಲಕ್ಕೋ ಮಾರೆ. ನೀನ್ ಮಲಗ್ ಮಾರೆ, ಸುಮ್ಮನೆ ಅವನಿಗೆ ಕೆಲಸ ಇಲ್ಲ ಏನು. ಮಲ್ಗು ಮಾರೆ, ಬೆಳಿಗ್ಗೆ ಬೇಗ ಹೋಗ್ಲಿಕ್ಕೆ ಉಂಟಲ್ಲಿ. ನೀನೆಲ್ಲಿಂದ ಬಂದದ್ದ? ಏಯ್ ಪ್ರಸನ್ನ, ಎಂತ ಮಲಗ್ಲಿಕ್ಕೆ ಸಹ ಬಿಡುದಿಲ್ಲಲ್ಲ ಮಾರೆ ನೀವು. ಅಲ್ಲ ಮಾರೆ, ಏನಾಗ್ತಾ ಉಂಟು ಮಾರೆ? ನನಗೇನೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ ಅಲ್ಲಿ. ಅಲ್ಲ ನಾನು ಹೇಗೆ ಬಂದೆ ಮಾರೆ ಇಲ್ಲಿ? ಏನಾಗ್ತಿದೆ ಇಲ್ಲಿ? ಇವನು ಎಲ್ಲಿಂದ ಬಂದದ್ದು ಮಾರೆ ಇಷ್ಟೊತ್ತಿಗೆ? ಗಾಡಿ ಯಾಕೆ ಸ್ಟಾರ್ಟ್ ಆಗ್ತಿದೆ? ಹೋ, ಆಮೇಲೆ ಏನಾಯ್ತು? ಆಮೇಲೆ ಅದರಲ್ಲಿ ನಾನು ಒಬ್ಬನೇ ಬದುಕಿ ಬಂದದ್ದು. ಬಾಕಿ ಅವರ ಬಾಡಿ ಕೂಡ ಸಿಗಲಿಲ್ಲ. ಏನಾಗಿದಂತಾನೆ ಗೊತ್ತಿಲ್ಲ. ಅದಕ್ಕೆ ಇಮಿಡಿಯೇಟ್ಲಿ ನೀವು ಇಲ್ಲಿಂದ ಹೋಗಿ, ಯಾರು ಇಲ್ಲಿ ನಿಲ್ಬೇಡಿ. ಸುಪ್ರೇತ್ ಸುಪ್ರೇತ್ ಸುಪ್ರೇತ್, ಎಂತದ? ಏನಾಯ್ತು? ಅಲ್ಲೊಂದು ಸ್ಪಾಟ್ ಸಿಕ್ಕಿದೆ, ಸೂಪರ್ ಉಂಟು. ಓಕೆ. ಎಂತದ? ಎಂತಾಯ್ತಾ? ಎಂತದ? ಬಂಡ್ರ ಬಂಡ್ರ ಬಂಡ್ರ. ಶಶಿಯಲ್ಲಿದ್ದಾನೆ. ಶಶಿ 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 ಶಶಿ. ಬ್ರೋ, ನಂಗೆ ಒಂದು ಇಲ್ಲೊಂದು ಬುಕ್ ಸಿಕ್ಕಿದ. ನಮಗೆ ಶೂಟಿಂಗ್ ಯೂಸ್ ಆಗ್ಬೋದು.
ಇವತ್ತಿಗೆ ಅವ್ರು ಹೋಗಿ 1 ವರ್ಷ ಆಯಿತು. ಬದುಕಿದಾರೋ ಸತ್ತಿದಾರೋ ಒಂದು ಗೊತ್ತಿಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಆದರೂ ಏನೂ ಗೊತ್ತಾಗ್ತಾ ಇಲ್ಲ. ನನಗೂ ಅವನನ್ನು ಬಿಟ್ಟಿರ್ಲಿಕ್ಕೆ ಆಗ್ತಿಲ್ಲ. ನಾವೇ ಹುಡುಕಿದ್ರೆ ಹೇಗೆ? ಅವರು ಮಿಸ್ ಆಗೋಕ್ಕೂ ಮುಂಚೆ ಅಣ್ಣನಿಗೆ ಕಾಲ್ ಮಾಡಿ ಮಾತಾಡಿದ್ದಾರೆ. ಆದರೆ ವಿಚಿತ್ರ ಏನಪ್ಪ ಅಂದರೆ ಮಾತಾಡಿದ ನಂತರ ಅಣ್ಣನ ಸತ್ತೋಗಿದ್ದಾನೆ. ಅವನ ಡೈರಿಯಲ್ಲಿ ಕುದುರೆಮುಖ ಗೋಸ್ಟ್ ಹೌಸ್ ಅಂತ ಬರ್ತಿದ್ದ. ಇದನ್ನೆಲ್ಲ ನೋಡುವಾಗ ಅವನ ಸಾವಿಗೂ ಅವರ ಸಾವಿಗೂ ಏನೋ ಒಂದು ಸಂಬಂಧ ಇರ್ಬೋದು. ಇದಕ್ಕೆ ನಮಗೆ ಉತ್ತರ ಬೇಕಾದರೆ ಆ ಗೋಸ್ಟ್ ಹೌಸ್ಗೆ ಹೋದ್ರೇ ಸಿಗ್ತದೆ. ಅದು ಫಾರೆಸ್ಟ್ ಏರಿಯಾ ಅಲ್ವಾ? ಅಲ್ಲಿ ಹೋಗೋಕ್ಕೆ ಪರ್ಮಿಷನ್ ಸಿಗುತ್ತಾ? ಹುಡುಕ್ಲಿಕ್ಕೆ ಹೋದರೆ ಪರ್ಮಿಷನ್ ಸಿಗಲ್ಲ. ಆದರೆ ಶೂಟಿಂಗ್ ಅಂತ ಹೋದರೆ ಏನು ಪ್ಲ್ಯಾನ್ ಮಾಡಿದ್ಯಾ? ಒಂದು ನಿಮಿಷ. ಹಲೋ ಬ್ರೋ, ನೀವು ನನಗೆ ಅವತ್ತು ಒಂದು ಹಾರರ್ ಸ್ಟೋರಿ ಹೇಳಿದ್ರಲ್ಲ, ಹೌದು. ಅದಕ್ಕೆ ಪ್ರೊಡ್ಯೂಸರ್ ಮತ್ತು ಹೀರೋಯಿನ್ ಸಿಕ್ಕಿದ್ದಾರೆ. ಓಕೆ ಶಾರ್ಟ್ ಫಿಲ್ಮ್ ಮಾಡೋಣ ಬ್ರೋ. ಓಕೆ, ನೀವು ಆರ್ಟಿಸ್ಟನ್ನು ಹುಡುಕಿ, ನಾನು ಲೊಕೇಶನ್ ರೆಡಿ ಮಾಡ್ತೇನೆ. ಓಕೆ ಓಕೆ, ನಾನು ರೆಡಿ ಮಾಡ್ತೀನಿ. ಥ್ಯಾಂಕ್ಸ್ ಬ್ರೋ. ನಿಂಗೆ ಸ್ವಲ್ಪ ಕೂಡ ಸೀರಿಯಸ್ನೆಸ್ ಇಲ್ಲ. ನಾನು ಎಂತ ಹೇಳಿದಂತ ಅರ್ಥ ಆಯ್ತಾ? ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ನಮ್ಮ ಶಾರ್ಟ್ ಮೂವಿಗೆ. ಆಯ್ತಾ? ಪ್ಲೀಸ್ ಅರ್ಥ ಮಾಡ್ಕೊ. ಆನಂತರ ನಾನೇ ಬಂದು ನಿಮ್ಮ ಮನೇಲಿ ಮಾತನಾಡ್ತೀನಿ. ಈ ಶಾರ್ಟ್ ಮೂವಿ ಬಿಗ್ ಮೂವಿಗೊಂದು ಪ್ರೊಫೈಲ್ ಆಗ್ತದೆ. ಪ್ಲೀಸ್ ಅರ್ಥ ಮಾಡ್ಕೊ. ಅಮ್ಮ, ಆ ಬುಕ್ಕನ್ನು ಹೇಗೆ ನಾಶ ಮಾಡುದು? ಆ ಬುಕ್ಕನ್ನು